ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಸಂಜೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. 4:45 ಟೈಮು. ಇವಾಗ ಸ್ಟಾರ್ಟ್ ಮಾಡಿದೀನಿ ಬ್ಲಾಗ್ ನ. ಎಲ್ಲರದು ಟೀ ಕಾಫಿ ಆಯ್ತಾ ಫ್ರೆಂಡ್ಸ್? ಕಮೆಂಟ್ ಮಾಡಿ ಹೇಳಿ. ನಮ್ದಿನ್ನೂ ಆಗಿಲ್ಲ, ಯಾಕಂದ್ರೆ ನಾವು ಟೀ ಕಾಫಿ ಕುಡಿಯೋದಿಲ್ಲ. ನಮ್ ತಾತ ಬಂದಿದಾರ ಅಂತೇಳಿ ಇವಾಗ ಒಂದ್ 4-5 ದಿನ ಆಯ್ತು ಟೀ ಮಾಡ್ತಾ. 4-5 ದಿನದಿಂದ ಇವಾಗ ನಮ್ಮ ಮಕ್ಕಳು ಟೀ ಕೇಳ್ತಾ ಇದಾರೆ, ಟೀ ಮಾಡು ಅಂತ ಇದಾರೆ. ಇವಾಗ ನಮ್ ತಾತ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಅವ್ರಿಗೆ ಟೀ ಮಾಡ್ಕೊಡ್ತೀನಿ. ಇವಾಗ ನಾಳೆ ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೆ ಅಕ್ಕಿನ ನೆನೆ ಹಾಕ್ತಾ ಇದೀನಿ. ನೆನೆ ಹಾಕ್ತೀನಿ ಇವಾಗ. ಮತ್ತೆ ಇನ್ನು ಜೋಳ ಕ್ಲೀನ್ ಮಾಡಿಲ್ಲ, ಜೋಳದ ಹಿಟ್ಟು ಖಾಲಿ ಆಗಿದೆ. ಮತ್ತೆ ಜೋಳ ಕೂಡ ಇವಾಗ ಕ್ಲೀನ್ ಮಾಡ್ತೀನಿ. ಅನ್ವಿತನ ಟ್ಯೂಷನ್ಗೆ ಕಳ್ಸ್ಬಿಟ್ಟು ಬಂದೆ ಜಸ್ಟ್ ಇವಾಗ. ಅವಳನ್ನ ಕಳ್ಸ್ಬಿಟ್ಟು ಬಂದು ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ಇವತ್ತು ಮಿರ್ಚಿ ಬಜ್ಜಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಮಾಡಿದ್ರೆ ನಿಮ್ ಜೊತೆ ಅದನ್ನ ಶೇರ್ ಮಾಡ್ಕೊಂತೀನಿ. ಮತ್ತೆ ಈ ವ್ಲಾಗು ಹೀಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ನಾಳೆ ದೋಸೆ ಮಾಡಕ್ಕಂತ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ, ಮತ್ತೆ ಅದಕ್ಕೆ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಹಾಕ್ತೀನಿ. ನಾನು 4 ಗಂಟೆಗೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ರಾತ್ರಿ 9:00ವರೆಗೆ ಮಿಕ್ಸಿ ಮಾಡ್ಕೊತೀನಿ. ಇವಾಗ ನೋಡಿ ಜೋಳ ಕ್ಲೀನ್ ಮಾಡ್ತಾ ಇದ್ದೀನಿ. ಜೋಳದಲ್ಲಿ ಸ್ವಲ್ಪ ನುಷಿ ಆಗ್ಬಿಟ್ಟಿದಾವೆ. ಬಿಸಿಲಿಗೆ ಹಾಕೋಣ ಅಂದ್ರೆ ಬಿಸಿಲೇ ಬೀಳ್ತಾ ಇಲ್ಲ. ಏನ್ ಮಾಡೋದು ನೋಡಿ, ಈ ತರ ಹುಳ ಆಗ್ಬಿಟ್ರೆ ಈ ಕಡೆ ಬಿಸಿಲು ಬಿದ್ದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಬುಟ್ಟಿಯಲ್ಲಿ ಕೆಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹುಳ ಇರೋದೆಲ್ಲ ನೀರಲ್ಲಿ ಬಿದ್ದ್ಬಿಡುತ್ತೆ. ಇವಾಗ ಕ್ಲೀನ್ ಮಾಡ್ತೀನಿ. ಇದೇ ಜೋಳ ನೋಡಿ ಫ್ರೆಂಡ್ಸ್, ರೊಟ್ಟಿ ಮಾಡೋದು. ಇದನ್ನ ಗಿರ್ನಿಗೆ ಹಾಕ್ಸ್ಕೊಂಡ್ ಬಂದು ರೊಟ್ಟಿ ಮಾಡ್ತೀನಿ. ಚಾ ಬಂದ ನೋಡು. ನಮ್ಮ ತಾತ ಇವಾಗ ಬಂದ್ರು ಫ್ರೆಂಡ್ಸ್, ಅದಕ್ಕೆ ಅವರಿಗೆ ಇವಾಗ ಚಾ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಮ್ಮ ಹಸ್ಬೆಂಡು ಬಜ್ಜಿ ಮಾಡ್ತಾರಂತೆ, ಅಂದರೆ ಬೋಂಡ ಮಾಡ್ತಾರಂತೆ. ಅದಕ್ಕೆ ಬೋಂಡಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ, ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಾರೆ. ಕಡಲೆ ಹಿಟ್ಟನ್ನ ಸಾನ್ಸ್ಕೊಂಡ್ರು. ಮತ್ತು ಅದಕ್ಕೆ ಇವಾಗ ಕಡಲೆ ಹಿಟ್ಟಿಗೆ ಅಜ್ವಾನ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ನೀರು ಹಾಕಿ ಕಲಿಸ್ಕೊತಾ ಇದ್ದಾರೆ. ನಾನೇ ಬೋಂಡ ಮಾಡ್ತೀನಿ ಅಂತ ಹೇಳಿದೆ. ನಾನಿನ್ನೂ ಜೋಳ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ, ಅದಿನ್ನೂ ಕ್ಲೀನ್ ಮಾಡೋದಿನ್ನೂ ಆಗಿರಲಿಲ್ಲ. ನೀನು ಅದನ್ನು ಕ್ಲೀನ್ ಮಾಡಿ ಬಂದು ಬೋಂಡ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ, ನಾನೇ ಮಾಡ್ತೀನಿ ಅಂಥೇಳಿ ನಮ್ಮ ಹಸ್ಬೆಂಡೇ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸೋಡಾ ಪುಡಿ ಹಾಕೋತಾ ಇದ್ದೀವಿ. ಕೈ ಹಿಡ್ಕೊಲ್ಲಿ ನೇಜ, ಹಿಡ್ಕೊಲ್ಲಿ. ಇಲ್ಲಿ ಕಸಕ್ಕೆ ಹಾಕ್ತಿದ್ನಿಲ್ಲ, ಕಸದ ಬುಟ್ಟಿಗೆ.
ಹ್ಞೂನಜ್ಜಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ನಮ್ಮ ಹಸ್ಬೆಂಡು ಬೋಂಡ ಬಿಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಮಿರ್ಚಿ ಬಜ್ಜಿ ಮಾಡೋಣ ಅಂತ ಅನ್ಕೊಂಡ್ವಿ. ನಮ್ಮ ತಾತನ ಮಿರ್ಚಿ ಬಜ್ಜಿ ಮಾಡೋಣ ಗುಂಡು ಬಜ್ಜಿ ಮಾಡೋಣ ಅಂತ ಕೇಳಿದ್ವಿ. ಮಿರ್ಚಿ ಬಜ್ಜಿ ಬೇಡ ಗುಂಡು ಬಜ್ಜಿ ಮಾಡ್ರಿ ಅಂತಂದ್ರು. ಅದಕ್ಕೆ ಗುಂಡು ಬಜ್ಜಿ ಮಾಡ್ತಾ ಇದೀವಿ ಫ್ರೆಂಡ್ಸ್. ಮತ್ತೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಿಮ್ ಜೊತೆ ಮಿರ್ಚಿ ಬಜ್ಜಿನ ಶೇರ್ ಮಾಡ್ಕೊಂತೀನಿ. ಸಣ್ಣ ಇಡು. ನಮ್ಮ ಹಸ್ಬೆಂಡ್ ಮಾಡ್ತಾ ಇದಾರ ನೋಡ್ರಿ ಬಜ್ಜಿ. ನೋಡಿ ಈ ರೀತಿ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಕರಿಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಬೋಂಡ ರೆಡಿ ಆದವು. ಇನ್ನೇನು ಟೇಸ್ಟ್ ಮಾಡೋದೊಂದೇ ಬಾಕಿ. ಬನ್ನಿ ಎಲ್ಲರೂ ಬೋಂಡ ತಿನ್ನೋಣ. ತಿಂದು ನೋಡ್ಲಿ, ತಡಿ ನೋಡ್ತೀನಿ. ದೊಡ್ಡದ ತಿನ್ನು, ಸುಡ್ತಾ ತಿಂದು ನೋಡಕ್ಕ. ಖಾರ ಆಗಿಲ್ಲ? ಅಜ್ಜು ಖಾರ ಭಾಳ ಇರ್ಬಾರ್ದ, ಇಷ್ಟ ಇರ್ಲಿ. ಸುಡಾಕಂತ ನೋಡಿ ಫ್ರೆಂಡ್ಸ್, ಏನಂತಾರಕ್ಕ ಬಜ್ಜಿ, ನಾವು ಬಜ್ಜಿ ಅಂತೀವಿ. ಬಜ್ಜಿ ರೆಡಿ ನೋಡಿ ಫ್ರೆಂಡ್ಸ್. ಅಷ್ಟು ಅಜ್ಜಿಗೆ ಹಾಕೊಡ್ತೀನಿ ನೋಡಿ. ನಮ್ಮ ತಾತ ಬಂದಾಗಿಂದ ಯಾವುದಾದ್ರೂ ಒಂದು ಬುಕ್ ತೊಗೊಂಡು ಓದ್ಕೊಂಡು ಕುತ್ಕೊಂಡಿರ್ತಾರೆ ಫ್ರೆಂಡ್ಸ್. ಇವಾಗಲೂ ಕೂಡ ಓದ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಅಜ್ಜ ಈ ಊಟ ಮಾಡುವ ಕೊಟ್ಟಿದ್ಯಲ್ಲ ಮಾಡಿ ಈ ಬ್ಯಾಡ್ ನೋಡಿ ಊಟ ಬಂದಾಗ ಮತ್ತ ಅಲ್ಲಿ ಮಟ್ಟ ಅಂದ್ರೆ ಆರ್ತಾವ ಊಟದ ಹೊತ್ತಿನ ಮಟ್ಟ ಅಂದ್ರ ರೊಟ್ಟೆ ತಿಂತೀನ ರೊಟ್ಟ್ಯಾಗ ಖಾರ ಬಜ್ಜಿಗೆ ಸ್ವಲ್ಪ ಖಾರ ಕಡಿಮೆ ಆಗಿದೆ, ಅದಕ್ಕೆ ಇವಾಗ ಸ್ವಲ್ಪ ಅಚ್ಚ ಖಾರ ಪುಡಿ ಹಾಕೊಂತ ಇದೀನಿ. ಅರ್ವಿನಗ್ ಬಾಳ ಬೇಡ, ಒಂದರ 2 ಅಷ್ಟ ಕೊಡ್ಬೇಕು. ಕೆಮ್ಮಕ್ಕಂತನ ಸಾಕಿದ್ರೆ ತೆಗಿ ಸಾಕು.
ಸಾಕನ್ಕರ ಇನ್ನೂ ಸ್ವಲ್ಪ ಹಾಕ್ಲೆ. ಸಾಕಲ್ಲ ಇವಾಗ ಕರೆಕ್ಟಾಗಿ ಆಗಿದೆ. ಸೂಪರ್ ಆಗ್ಯಾವ ಬಜ್ಜಿ ಸೂಪರ್. ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜೋಳದಿಟ್ಟು ಖಾಲಿ ಆಗಿತ್ತು, ಮಿಲ್ಗೆ ಹಾಕ್ಸ್ಕೊಂಡ್ ಬರೋ ಅಷ್ಟರಲ್ಲಿ ಲೇಟ್ ಆಯ್ತು. ಸೊ ಅದಕ್ಕೆ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೇಮ್ ಅದೇ ತರನೇ ಜೋಳದ ಹಿಟ್ಟು ತರನೇ ಇದಕ್ಕೂ ಬಿಸಿ ನೀರ್ನ ಕಾಯಿಸಿ ಜಿಗಿ ಹಾಕೋಬೇಕು. ಇವಾಗ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ. ನನ್ನ ಮಗಳು ರೊಟ್ಟಿ ಮಾಡಾಕತ್ತಿದ್ದಾಳ್ರಿ ನೋಡ್ರಿ. ವಾವ್ ಮಸ್ತ್ ಮಾಡಿರ ನಿಮ್ಸ. ಇವತ್ತು ದೊಡ್ಡದ್ ಮಾಡಿಯಲ್ಲ ಇವತ್ತ. ಅನಿತಾ ಜಲ್ದಿ ನೋಡ್ರಿ ಇವತ್ತು ಫಸ್ಟ್ ಟೈಮ್ ಸ್ವಲ್ಪ ದೊಡ್ಡದ್ ರೊಟ್ಟಿ ಮಾಡಿದಾಳೆ. ಸ್ವಲ್ಪ ಹರಿದೋಗಿದೆ. ನನ್ ಮಗಳು ಇವತ್ತು ಚೆನ್ನಾಗ್ ರೊಟ್ಟಿ ಮಾಡಿದಾಳೆ ನೋಡ್ರಿ. ನಂಗೆ ಇಷ್ಟ ಆತ. ಮೊನ್ನೆ ಸಣ್ಣದ್ ಮಾಡಿದ್ದಿ, ಇವತ್ತು ಒಂದ್ ಸ್ವಲ್ಪ ದೊಡ್ಡದ್ ಮಾಡಿ. ಮತ್ತೆ ಇನ್ನೊಂದು ರೊಟ್ಟಿ ಮಾಡ್ತಿದ್ದಾಳ ನೋಡ್ರಿ ಅನ್ವಿತಾ. ಬೇಡ ಬೇಡ ಅಂದ್ರು ಕೇಳ್ತಾ ಇಲ್ಲ. ರೊಟ್ಟಿ ಮಾಡೋವಾಗ ನಾನು ಮಾಡ್ತೀನಿ ಅಂತೇಳಿ ಬರ್ತಾಳೆ. ಇವಾಗ ಆ ರೊಟ್ಟಿನ ಅವ್ರ ತಾತನ್ಗೆ ಕೊಡ್ತಾಳಂತೆ ನೋಡ್ರಿ. ಹಾಕ್ ಮೆಲ್ಲಗ ಹಾಕ್ಬೇಕ. ಅಷ್ಟ್ ದೂರ ನಿಂತ ಹೋಗಿತಾರ ನಾನಿತ ಮೆಲ್ಲಗ ಬಂದ್ ಹಾಕ್ಬೇಕ. ನನ್ ಕೈ ಸುಡ್ಕತ್ತೆ. ನಾನ್ ಮಾಡ್ತಿದ್ದೆ. ಓಹೋ ಆ ಕೈ ಸುಟ್ಕೊಂತಿ. ಇದು ಕೊಯ್ಯುವುದೇ ಕೊಯ್ಯುದಲ್ಲೈತಿ. ಕೊಯ್ಯುದನ್ನ ಅದು ರೊಟ್ಟಿ ಕಡಚಿಗೆ ಅಂತ ಅದಕ್ಕ. ರೊಟ್ಟಿ ಕಡಚಿ ನೋಡಿ ಫ್ರೆಂಡ್ಸ್, ನಾನೇ ಇವತ್ತು ಅಡಿಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ರೊಟ್ಟಿ ಮಾಡೋದು ಇವಾಗ ಆಯ್ತು.
ನಾಳೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಿಕ್ಸಿ ಹಾಕೋವಾಗ ಅವಲಕ್ಕಿನ ನೆನೆಸ್ಕೊಂಡು ಮಿಕ್ಸಿಗೆ ಹಾಕೊಂಡಿರ್ತೀನಿ. ದೋಸೆಗೆ ಮತ್ತೆ ಪಡ್ಡು ಮಾಡೋವಾದ್ರೆ ಮಾತ್ರ ಅವಲಕ್ಕಿನ ನೆನೆಸಿ ಮಿಕ್ಸಿಗೆ ಹಾಕೋವಾಗ ಹಾಕೊಂತೀನಿ. ಒಂದ್ 2 ನಿಮಿಷ ನೆನಿಲಿ ಅವಲಕ್ಕಿ ನೀರಲ್ಲಿ, ಆಮೇಲೆ ಮಿಕ್ಸಿ ಮಾಡ್ಕೊಂತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ನಾಳೆಗೆ ದೋಸೆ ಮಾಡ್ಬೇಕಂತ ಮಿಕ್ಸಿ ಹಾಕ್ತಾ ಇದ್ದಾಳೆ. ಮಮ್ಮಿ ನೀನ ನಾಳೆ ನನ್ನ ಫೇವ್ರೆಟ್ ದೋಸೆ ಮಾಡಕ್ ಕುಂತಿ. ನಿನ್ ಫೇವ್ರೆಟ್ ದೋಸೆ ಮಾಡ್ತೀನಿ ನಾಳೆ. ಮತ್ತ ನಂಗ ದೋಸೆನೂ ಮಾಡಕ್ ಬರ್ತೈತಿ. ಮತ್ತ ಅದು ವಿಡಿಯೋ ಮಾಡ್ಬೇಕ. ಮಾಡ್ತೀನಿ, ನಾಳೆ ಮಾಡ್ತೀನಿ. ನೀ ದೋಸೆ ಮಾಡೋದನ್ನ ನಾಳೆ ಪಕ್ಕ ಮಾಡ್ತೀನಿ ಆತ. ನೀನ ಈ ದೋಸೆ ಮಾಡಿದಾಗ ಪ್ರತಿ ದಿನ ಹೇಳ್ತಿದ್ಯ, ಮಾಡ್ತಿದ್ದಿಲ್ಲ ನೀನ್. ನಾಳೆ ಮಾಡ್ತೀನಿ ಆ ವಿಡಿಯೋ. ನಾಳೆ ನನ್ನ ಮಗಳು ದೋಸೆ ಮಾಡ್ತಾಳಂತೆ, ಅದನ್ನ ನಾನು ವಿಡಿಯೋ ಮಾಡ್ಬೇಕಂತೆ. ನಾಳೆ ಅವಳು ದೋಸೆ ಮಾಡೋದನ್ನ ನಾನು ವಿಡಿಯೋ ಮಾಡ್ತೀನಿ, ನೀವು ನೋಡಿ ಫ್ರೆಂಡ್ಸ್. ಹಾಸಿದ್ದೀನಿ ನಾನೇ, ಮೊಕ್ಕಿತ್ತಿದ್ದಾರೆ ಈಗ. ಪಚ್ಚತ್ತಿ ಹಂಗ ನಮ್ಮ ಕತ್ತಿ ಹೇಳೋದಿಲ್ಲ. ಕತ್ತಿ ಹೇಳ್ತೀನಿ ಹಂಗಾರ ಹೇಳ, ನಾನು ಮುಕ್ಕತ್ತೇನೆ. ಈಗ ನಾನು ಮುಕ್ಕತ್ತೀನಿ. ಕತ್ತಿ ಹೇಳ, ಕತ್ತಿ ಹೇಳ. ಅನಿತಾ ನಾಪ್ ಮಾಡೋದು ಸೊಳ್ಳೆ ಪಡೆದ ಕಟ್ಕೊಂತ. ನಮ್ಮ ಪಪ್ಪ ಈಗ ಸೊಳ್ಳೆ ಪಡ್ದೆ ಕಟ್ತಾರ ಅಂತ ನಾನು ಮಮ್ಮಿ ಕಡೆ ಹೋಗ್ತೀನಿ. ಕಲ್ಲ 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 ಕಂಡ ಕಂಡ ಯಾವ್ದೋ ಒಂದು ಸೀರಿಯಲ್ ಹತ್ತಿದೆ, ಕಲ್ಯಾಣ. ಇಲ್ಲೇ ಯಾವ್ದು ಹೆಸರು ಬರ್ತಿದೆ, ಒಂದ್ಸತಿ ಡಿಸೈಡ್ ಮಾಡಿದ್ರೆ ಕಲ್ಯಾಣ ಅಷ್ಟೇ. ಇವಾಗ ದೋಸೆ ಹಿಟ್ಟನ್ನ ಮಿಕ್ಸಿ ಮಾಡಿದ್ದಾಯ್ತು. ಇನ್ನು ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಲೀನ್ ಮಾಡ್ತೀನಿ ಇವಾಗ. ಎಲ್ಲ ಪಾತ್ರೆ ತೊಳಿಬೇಕು. ನೋಡಿ ಇಷ್ಟೊಂದು ಪಾತ್ರೆ ಇದೆ, ಇನ್ನು ತೊಳಿಬೇಕು ಇವಾಗ. ಮಮ್ಮಿ ಬಾಂಡೆ ತಿಕ್ತಾ ಇದ್ದಾಳೆ. ಏನ್ ಮಾಡಕ್ ಅಂತ ಹಿಂಗ್ ಕನ್ಯಾಕ್ ಮುಚ್ಚಕ್ ಕುಂತೀಯ ನೋಡಿ. ಈಗ ಎಲ್ಲ ಸ್ವಲ್ಪ ಏನು ಕ್ಲೀನ್ ಆಗಲಿಲ್ಲ ಇನ್ನು. ನಾನು ಹಾಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಬನ್ನಿ ಹಾಲ್ಗೆ. ನಮ್ಮ ಅಮ್ಮ ಕುಂತಿದ್ದಾನೆ. ಈಗ ಬಾಂಡೆ ತಿಕ್ಕೋದು ಆಯ್ತು. ಇದು ಒಂದೇ ಉಳಿದಿದೆ ಮತ್ತ ಚಂಬು. ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನೋಡಿ. ಈಗ ಇದನ್ನು ಕ್ಲೀನ್ ಮಾಡೋದು ಪಟಕ್ಸಂತೆ ಕ್ಲೀನ್ ಮಾಡಿಬಿಡ್ತೀನಿ. ಚಿಟ್ಕಿ ಹೊಡಿದೆ, ಎಷ್ಟು ಕ್ಲೀನ್ ಆಯ್ತು ನೋಡಿ. ನನ್ನ ಮಗಳು ನೋಡಿ ಹೆಂಗ್ ವಿಡಿಯೋ ಮಾಡ್ತಾ ಇದ್ದಾಳೆ ಮಾತಾಡ್ಕೊಂಡು. ಹೇಗಾಗಿದೆ ಅಂತ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಈ ವ್ಲಾಗು ನಾಳೆ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ. ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ವೆಲ್ಕಮ್ ಟು ನೆಕ್ಸ್ಟ್ ಡೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವಾಗ ಚಹಾ ಮಾಡ್ತಾ ಇದ್ದೀನಿ.
ಇವತ್ತು 5:30ಗೆ ಎದ್ದಿದ್ದೀನಿ. ಯಾಕಂದರೆ ನಮ್ಮ ತಾತ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಚಹಾ ಮಾಡಿಕೊಡೋಣ ಅಂತ ಇವಾಗ ಚಹಾ ಮಾಡಿಕೊಡ್ತಾ ಇದ್ದೀನಿ. 6 ಗಂಟೆ ಬಸ್ಸಿಗೆ ಹೋಗ್ತಾ ಇದ್ದಾರೆ. ನಮ್ಮ ತಾತ ನಾವು ಹೇಳೋಕ್ಕೂ ಮುಂಚೆನೇ ಎದ್ದು ರೆಡಿಯಾಗಿಬಿಟ್ಟು ಆಮೇಲೆ ನಮ್ಮನ್ನ ಎಬ್ಸಿದ್ದಾರೆ. ಬಸ್ಸಿಗೆ ಟೈಮ್ ಆಯಿತು ಎದ್ದೇಳ್ರಿ ಅಂಥೇಳಿ. ಆಮೇಲೆ ಪಟ್ಟಂತ ಎದ್ದುಬಿಟ್ಟು ಚಹಾ ಮಾಡಿ ಕೊಟ್ಟೆ. ಇವಾಗ ಕುಡಿತಾ ಇದ್ದಾರೆ. ನನ್ನ ಮಗ ನೋಡಿ ಎದ್ದ ತಕ್ಷಣವೇ ಅವ್ರ ತಾತ ಇದ್ದಾರೋ ಇಲ್ವೋ ಅಂಥೇಳಿ ರೂಮ್ಗೆ ಹೋಗಿ ನೋಡ್ಕೊಂಡು ಬಂದು ಅಡುಗೆ ಮನೆಯಲ್ಲಿ ಇಲ್ಲಿ ತುಪ್ಪದ್ದು ಡಬ್ಬಿ ಇದೆ, ಅದನ್ನು ತಗೊಂಡು ಅದ್ರ ಮೇಲೆ ಹೆಂಗೆ ಕುತ್ಕೊಂಡಿದ್ದಾನೆ ನೋಡಿ. ಹಂಗೆ ಬಂದು ಕುಂತಿ ಎದ್ದು ಗಂಟೆನ ಬಂದು ಆ ಡಬ್ಬಿ ಮೇಲೆ ಎದ್ದು ಕೂಡಲೇ ಆ ಡಬ್ಬಿ ಮೇಲೆ ಬಂದು ಯಾಕೆ ಕುಂತಿ? ಅರವಿಂದ್ ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್ ಹೇಳ ನನಗೂ. ಮತ್ತ ಗುಡ್ ಮಾರ್ನಿಂಗ್. ತಾತ ನೋಡಿದಿ? ತಾತನ್ ನೋಡಿ ಬಂದಿ? ಮತ್ ಹೋಗಿದ್ದಿಲ್ಲ ನೋಡಾಕ ಹೋಗಿದ್ದಿಲ್ಲ ತಾತನ? ತಾತ ಹೋಗ್ಯಾನಂತ ನೋಡಕ್ ಹೋಗಿದ್ದಿ? ಮತ್ ತಾತ ಟಾಟಾ ಮಾಡ್ಬೇಕಿಲ್ಲ? ಎದ್ದು ಕಾಲ್ ಸೀದಾ ಇಡು, ಹಂಗಿಡ್ಬಾರ್ದು ಕಾಲು. ಎದ್ ಮಕ್ಕ ತಕ್ಕೋ ಹೇಳ. ನೀರ್ ಕುಡಿ ಮಕ್ಕ ತಕ್ಕೊಂದು. ಗಣಪತಿ 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 ನಡಬಾರ ಗಣಪತಿ ಇಡ್ತೀನ? ಎಲ್ ಗಣಪತಿ ಐತಿ ತೋರಸರ? ಅಲ್ಲಿ ಇಡ್ತೀನ? ಸೂಪರ್ ಆಗೈತಪ್ಪ, ಸೂಪರ್ ಆಗೈತಪ್ಪ. ಅಲ್ಲಿ ದೊಡ್ಡ ದ್ವಾರ ಬಾಗ್ಲಾಗೈತಿ ಇದು. ದ್ವಾರ ಬಾಗ್ಲ ಮುಂದಿಡವ ಗಣಪತಿನ. ಸೂಪರ್ ಆಗೈತಾಳ. ಮತ್ ಬೇರೆ 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 ಡಿಫ್ರೆಂಟ್ ಕಟ್. ಅರವಿಂದ್ ಸತೀಶ್ ಬಂದ? ಸತೀಶ್ ಏನ್ ಬೇಕಂತ?
ದೋಸೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಿಸಿ ಮಾಡಕ್ಕಂತ ಇಟ್ಟಿದ್ದೀನಿ. ಈ ಸೈಡು ಸಾಂಬಾರ್ಗೆ ಬೇಳೆ ಕುದಿಯಕ್ಕೆ ಇಟ್ಟಿದ್ದೀನಿ. ಸ್ಟಾರ್ಟಿಂಗ್ ದೋಸೆ ಮಾಡುವಾಗ ಮಾತ್ರ ದೋಸೆ ಹಂಚಿಗೆ ಎಣ್ಣೆ ಹಚ್ಚಿರ್ತೀನಿ, ಆಮೇಲೆ ಹಚ್ಚೋದಿಲ್ಲ. ಯಾಕಂದ್ರೆ ಎಣ್ಣೆ ಹಚ್ಚಿಲ್ಲ ಅಂದ್ರೆ ಆಮೇಲೆ ದೋಸೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಮಾತ್ರ ಎಣ್ಣೆ ಹಚ್ಚಿರ್ತೀನಿ. ಸ್ಟಾರ್ಟಿಂಗು ದೋಸೆ ಹಂಚಿಗೆ ಎಣ್ಣೆ ಯಾಕೆ ಹಚ್ತೀನಿ ಅಂದ್ರೆ, ಇದು ದೋಸೆ ಹಂಚು ಸ್ವಲ್ಪ ಹಳೇದಾಗಿದೆ, 10 ವರ್ಷ ಮೇಲಾಯ್ತು. ಸ್ವಲ್ಪ ನಾನ್ ಸ್ಟಿಕ್ ಎಲ್ಲ ಹೋಗಿದೆ. ಅದಕ್ಕೆ ಸ್ಟಾರ್ಟಿಂಗ್ ದೋಸೆ ಮಾಡುವಾಗ ಎಣ್ಣೆ ಹಚ್ತೀನಿ, ಆಮೇಲೆ ಹಚ್ಚೋದಿಲ್ಲ. ಆಮೇಲೆ ಚೆನ್ನಾಗಿ ಬರ್ತವೆ ದೋಸೆ. ಹಾಕ್ತೀನಿ ಇರು ಅರವಿಂದ್. ಹಾಕ್ತೀನಿರೋ. ಗಟ್ಟೆ ಗಿಡ್ಕೋ. ಬಟಾಟೆ ಪಲ್ಯ ಮಾಡಿಲ್ಲ. ಹಾ, ತಗೊಂಡ್ ಬಂದೆ. ಈ ಒಂದೊಂದು ಬರ್ತೀನಿ ಫಸ್ಟ್. ದೋಸೆ ಹಾಕೋಬೇಕಾದ್ರೆ ನಾನು ಗ್ಯಾಸ್ನ ಫುಲ್ಲು ಸಣ್ಣ ಇಟ್ಕೊಂಡು ದೋಸೆ ಹಾಕೋತೀನಿ. ಯಾಕಂದ್ರೆ ದೋಸೆನ ತೆಳ್ಳಗೆ ದೊಡ್ಡದಾಗಿ ಹಾಕೋಬಹುದು. ಅದೇ ಜೋರಾಗಿ ಇಟ್ಕೊಂಡು ದೋಸೆ ಹಾಕಿದ್ರೆ ದೋಸೆ ತೆಳ್ಳಗೆ ಮಾಡಕ್ ಬರೋದಿಲ್ಲ. ಅದಕ್ಕೆ ನಾನು ಗ್ಯಾಸ್ನ ಫುಲ್ಲು ಸಣ್ಣ ಇಟ್ಕೊಂಡು ದೋಸೆನ ಹಾಕೊಂತೀನಿ. ದೋಸೆ ಹಾಕೋದ್ ಮುಗಿದ್ಮೇಲೆ ಗ್ಯಾಸ್ನ ಮತ್ತೆ ಜೋರಾಗಿ ಇಡ್ತೀನಿ. ಈ ರೀತಿ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಸ್ನಾನ ಆಯ್ತು, ಪೂಜೆ ಆಯ್ತು, ಮತ್ತೆ ಟಿಫನ್ ಕೂಡ ಮಾಡಿದೆ. ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಇದು ನಮ್ಮ ಪಕ್ಕದ ಮನೆ ಹುಡುಗಿ. ಹಾಯ್ ಫ್ರೆಂಡ್ಸ್. ಅವ್ರಿಬ್ರು ನಮ್ಮ ಪಕ್ಕದ ಮನೆ ಹುಡುಗಿರ್ ನೋಡ್ರಿ. ನೋಡ್ತಾ ಇದಾರೆ ಈ ಆಂಟಿ ಇಲ್ಲಿ ನಿಂತ್ಕೊಂಡು ಫೋನ್ ಹಿಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತೇಳಿ. ಓಕೆ ಫ್ರೆಂಡ್ಸ್, ಮಕ್ಕಳೆಲ್ಲ ಹೊರಗಡೆ ಆಟ ಆಡೋದಕ್ಕೆ ಅಂತ ಹೋದ್ರು. ನಾನು ಇನ್ನು ಬಟ್ಟೆ ತೊಳಿಬೇಕು, ಬಟ್ಟೆ ತೊಳಿತೀನಿ ಇವಾಗ. ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮಾಡ್ತೀನಿ. ಈ ಬ್ಲಾಗ್ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗು ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಈ ಬ್ಲಾಗು ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ.
ನನ್ನ ಚಾನಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.